ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್. ಇವತ್ತೊಂದು ಭಿನ್ನವಾದ ವಿಡಿಯೋವನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಏನಂತ ಕೇಳಿದರೆ, ಈ ಹಿಂದೆ ಹೇಳಿದ್ದೆ ಆಂಕರ್ ಅನುಶ್ರೀಯ ಮದುವೆ 28ನೇ ತಾರೀಕು ಆಗಸ್ಟ್ ಈ ದಿನದಂದು ನಡೀಲಿಕ್ಕಿದೆ ಅಂತ ಹೇಳಿ. ಆದರೆ ಆ ದಿನ ಹತ್ತಿರ ಬಂದಿದೆ. ಆಂಕರ್ ಅನುಶ್ರೀಯ ಮದುವೆ ಅನ್ನುವಂಥದ್ದು ಆಗಸ್ಟ್ 28ನೇ ತಾರೀಕಿಗೆ ಸಂಭ್ರಮದಿಂದ ನೆರವೇರಿದೆ. ಮಂಗಳೂರಿನ ಕುಡ್ಲದ ಬೆಡಗಿಯಾಗಿದ್ದಂತಹ ಅನುಶ್ರೀ ನಿರೂಪಣಾ ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಬಂದು ನೆಲೆಸಿ ತನ್ನದೇ ಆಗಿರುವಂತಹ ಛಾಪನ್ನು ಮೂಡಿಸಿದಂತಹ ಕಲಾವಿದೆ. ಜಿ ಕನ್ನಡ ವಾಹಿನಿಗಳಾಗಿರಬಹುದು ಅಥವಾ ಚಲನಚಿತ್ರಗಳಲ್ಲಾಗಿರಬಹುದು ಅಭಿನಯವನ್ನು ಮಾಡಿ ನಿರೂಪಣೆಯನ್ನು ಮಾಡಿ ಒಂದು ಶ್ರೇಷ್ಠತೆಯ ಹೆಸರನ್ನು ಸಂಪಾದನೆ ಮಾಡಿದಂತಹ ಒಬ್ಬಳು ಹೆಣ್ಣು ಮಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಆಂಕರ್ ಅನುಶ್ರೀಗೆ ಮದುವೆಯ ಸಂಭ್ರಮದ ಸಡಗರದ ವಾತಾವರಣ ಅನ್ನುವಂಥದ್ದು. ಆಗಸ್ಟ್ 28ನೇ ತಾರೀಕಿಗೆ ಆಂಕರ್ ಅನುಶ್ರೀಯ ಮದುವೆ ನೆರವೇರಿದೆ. ಗಣ್ಯಾತಿ ಗಣ್ಯರು, ಅತಿಥಿಗಳು, ಚಲನಚಿತ್ರ ನಟ ನಟಿಯರು ಎಲ್ಲರ ಆಗಮನವೂ ಆಗಿದೆ. ಮದುವೆಯ ಸಡಗರದಿಂದ ನಡೆದಿದೆ. ಹಾಗಾದರೆ ಇಷ್ಟೆಲ್ಲ ಮದುವೆಯ ವಿಚಾರವನ್ನು ಹೇಳ್ತಾ ಇರುವಾಗ ಮದುವೆ ನಡೆದದ್ದಾದರೆ ಹೇಗೆ, ನಾವು ಕಣ್ತುಂಬಿಕೊಳ್ಳಬೇಕಲ್ಲ ಅಂತ ಹೇಳಿ ನೀವೆಲ್ಲ ಅಂದುಕೊಂಡಿರ್ಬೋದು. ಹಾಗಾದರೆ ಈ ಮದುವೆಯ ಸಂಭ್ರಮವನ್ನು ನಿಮಗೂ ತೋರಿಸಬೇಕು. ಆ ಮದುವೆಯ ಸಡಗರ ಹೇಗಿತ್ತು, ಆ ಹುಡುಗ ಯಾರು, ಆಂಕರ್ ಅನುಶ್ರೀಯನ್ನ ಮದುವೆಯಾದಂತಹ ಹುಡುಗ ಆದರೂ ಯಾರು, ಆ ಸಡಗರ ಸಂಭ್ರಮದ ವಾತಾವರಣ ಅನ್ನುವಂಥದ್ದು ಹೇಗಿತ್ತು, ಇದೆಲ್ಲವನ್ನ ನಿಮಗೆ ತೋರಿಸುವುದಕ್ಕೆ ಬಂದಿದ್ದೇನೆ. ಹಾಗಾದರೆ ತಡ ಮಾಡುವುದಿಲ್ಲ, ಬನ್ನಿ ಆಂಕರ್ ಅನುಶ್ರೀಯ ಮದುವೆಯ ಸಂಭ್ರಮವನ್ನು ಸವಿಯೋಣ. ನೋಡಿದ್ರಲ್ಲ, ಸಂಭ್ರಮ ಸಡಗರದಿಂದ ಆಂಕರ್ ಅನುಶ್ರೀಯ ಮದುವೆ ಎಷ್ಟು ಅದ್ಧೂರಿಯಾಗಿ ನೆರವೇರಿದೆ ಅಂತ ಹೇಳಿ ಮಾಂಗಲ್ಯ ಧಾರಣೆಯಾಗುವಂತಹ ಸಂದರ್ಭದಲ್ಲಿ ಕಣ್ಣೀರನ್ನು ಕೂಡ ಸುರಿಸಿದ್ದಾರೆ. ಹೀಗೆ ಆಂಕರ್ ಅನುಶ್ರೀ ಇನ್ನು ದಾಂಪತ್ಯ ಜೀವನದಲ್ಲಿ ಸುಖಮಯವಾದಂತಹ ಜೀವನವನ್ನು ಸಾಗಿಸುವ ಹಾಗಾಗಲಿ, ಅವರ ಬದುಕಿಗೆ ಎಲ್ಲ ಯಶಸ್ಸು ಕೂಡ ಲಭ್ಯವಾಗಲಿ, ಅವರ ದಾಂಪತ್ಯ ಜೀವನ ಸುಖಮಯದಿಂದ ಕೂಡಿರಲಿ, ಆಂಕರ್ ಅನುಶ್ರೀ ಮತ್ತಷ್ಟು ಹೆಸರನ್ನು ಸಂಪಾದನೆ ಮಾಡುವ ಹಾಗಾಗಲಿ. ಅನುಶ್ರೀಯನ್ನ ವಿವಾಹವಾದಂತಹ ರೋಷನ್ ಮೂಲತಃ ಕೊಡಗಿನವರು. ಸೊ ಇವರಿಬ್ಬರ ಜೀವನವು ಅತ್ಯಂತ ಜೀವನದ ಎಲ್ಲ ಕಷ್ಟಗಳಲ್ಲೂ ಕೂಡ ಸರಿಸಮಾನರಾಗಿ ಬಾಳುವ ಹಾಗಾಗಲಿ, ಎಲ್ಲ ಯಶಸ್ಸುಗಳು ಲಭ್ಯವಾಗುವ ಹಾಗಾಗಲಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ಬಾರಿ ಸಿಗ್ತೇನೆ. ನಮಸ್ಕಾರ.